ಸ್ಕೂಲಿಗೆ ಹೋಗ್ತಾ ಇದ್ಲು ಅವಳ ಪಾಡಿಗೆ. ಹೆಣ್ಣಾಗಿದ್ದೆ ತಪ್ಪ. ಸೌಜನ್ಯ ತಾಯಿಗೆ ಡಿಕೆಶಿ ಸಾಂತ್ವನದ ಜೊತೆ ಬುದ್ಧಿ ಮಾತು. ಅಳಕ್ ಹೋಗಬೇಡಿ ಎಂದು ಸೌಜನ್ಯ ತಾಯಿಗೆ ಸಾಂತ್ವನ. ಈ ಸಾಂತ್ವನನ ನಾವು ಒಪ್ಕೋತೀವಿ. ಬೇರೆ ರಾಜಕೀಯದವರ ಜೊತೆ ಸೇರಬೇಡಿ ಎಂದು ಬುದ್ಧಿ ಮಾತು. ನೀವ್ಯಾರು? ಹಣ್ಣು ಮಾರವರ? ವ್ಯಾಪಾರಸ್ಥರ? ನೀವು ರಾಜಕಾರಣಿ ತಾನೆ. ಹೈಕೋರ್ಟ್ ಆರ್ಡರ್ ತರಿಸಿಕೊಡಿ, ಪರಿಶೀಲನೆ ಮಾಡ್ತೀನಿ. ಬೆಂಗಳೂರಿಗೆ ಬಂದು ಕೊಡಿ ಎಂದು ಸೂಚಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಸಾಹೇಬ್ರು. ನಾನು ಯಾವ ರಾಜಕೀಯದಲ್ಲೂ ಇಲ್ಲ ಸಾರ್ ಎಂದಿರುವ ಕುಸುಮಾವತಿ. ಅದು ಕೇಳೋ ಟೈಮ್ ಏನ್ರಿ? ಸೌಜನ್ಯ ತಾಯಿಗೆ ಡಿಕೆಶಿ ಸಾಂತ್ವನದ ಜೊತೆ ಬುದ್ಧಿ ಮಾತು. ಅಳಕ್ ಹೋಗಬೇಡಿ. ಅಳದಲ್ಲಿ ಇನ್ನೇನ್ ಮಾಡ್ತಾರೆ? ಬಾಯ್ ಬಾಯ್ ಬಡ್ಕತಾರ. 13 ವರ್ಷ ಆಯ್ತು ಕೊಲೆಯಾಗಿ ಮಗಳದು. ಯಾರು ಕೊಲೆ ಮಾಡಿದ್ದು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ. ಕೊಲೆಗಡಕರು ಯಾರು, ನನ್ನ ಮಗಳು ಮೈ ಮುಡ್ತವ್ರು ಯಾರು ಅಂತ ಕೇಳ್ತಾ ಇದೆ ಆ ತಾಯಿ. ಉತ್ತರ ಕೊಡೋದಕ್ಕೆ ಹೋಗಿ. ಅದು ಬಿಟ್ಟು ರಾಜಕೀಯಕ್ಕೆ ಹೋಗಬೇಡಿ, ರಾಜಕಾರಣಿಗಳು ಸೇರಬೇಡಿ. ನೀವ್ಯಾರು? ಯು ಆರ್ ಆಲ್ಸೋ ಪಾಲಿಟಿಷಿಯನ್. ಮತ್ತೆ ಹೇಳ್ತೀರಿ ರಾಜಕಾರಣಿ ಜೊತೆ ಸೇರಬೇಡಿ, ರಾಜಕೀಯಕ್ಕೆ ಹೋಗಬೇಡಿ ಅಂತ. ಅದರ ಅರ್ಥ ಏನು? ದೆರ್ ಈಸ್ ನಥಿಂಗ್ ಲಾಜಿಕ್. ಗುರುವಾಯನಕೆರೆ ಕಾಂಗ್ರೆಸ್ ಸಮಾವೇಶಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಸೌಜನ್ಯಾಳ ತಾಯಿ ಆ ಡಿಕೆ ಶಿವಕುಮಾರ್ ಸಾಹೇಬ್ರ ಜೊತೆ, ಇನ್ನು ಸಾಹೇಬ್ರ ಅಂತಾನೆ ಕರಿಬೇಕು, ನ್ಯಾಯ ಹೆಂಗಾದ್ರೂ ಸಿಗಬೇಕಲ್ಲ. ಕುಸುಮಾವತಿ ಅವರು ಹೋಗಿದ್ರು ಪಕ್ಕಕ್ಕೆ. ನನ್ನ ಮಗಳಿಗೆ ನ್ಯಾಯ ಕೊಡಿ. ಕಣ್ಣುಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ನಡುಕ ಇದ್ದಂತಹ ಮಾತು. ನನ್ನ ಮಗಳಿಗೆ ಯಾರೂ ನ್ಯಾಯ ಕೊಟ್ಟಿಲ್ಲ ಸ್ವಾಮಿ, ಯಾರೂ ಕೊಟ್ಟಿಲ್ಲ. ಬಿಜೆಪಿ ಆಡಳಿತಾವಧಿಯಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ. ನನ್ನ ಮಗಳಿಗೆ ನೀವು ನ್ಯಾಯ ಸಿಕ್ಸ್ಕೊಡ್ಬೇಕು. ನನ್ನ ಮಗಳನ್ನ ಅತ್ಯಾಚಾರ ಮಾಡಿದಾರೆ. ಆಯ್ತು ಹೇಳಮ್ಮ, ಅದೇನು ಹೇಳು, ತೊಂದರೆ ಹೇಳು, ಏನಾಗಿದೆ? ನಮ್ಮ ಮಗಳಿಗೆ ನೇತ್ರಾವತಿಯಲ್ಲಿ ಕಲ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ. ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು. ಮಗಳ ಮುಖ ನೋಡಿಬೇಕಾದ್ರೆ ನೋಡಿ, ಇಂತ ನನ್ನ ಮಗುವನ್ನು ಸಾಯಿಸಿದ್ದಾರೆ. ಅತ್ಯಾಚಾರ ನನಗೆ ಗೊತ್ತು ಸ್ವಾಮಿ. ಏನಾಯ್ತು ಈಗ? ಕೋರ್ಟ್ ಅಲ್ಲೆಲ್ಲ ಏನಾಯ್ತು? ಕೋರ್ಟ್ ಅಲ್ಲಿ ಇವಾಗ ಸುಪ್ರೀಂ ಕೋರ್ಟ್ಗೆ ಯಾಕಂತ ಹೇಳಿದ್ದಾರೆ. ಅಪೀಲ್ ಕಮಿಟಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕೋರ್ಟು. ಅದು ಕೂಡ ಮಾಡ್ತಿಲ್ಲ ಸರ್. ಕೋರ್ಟ್ ಆರ್ಡರ್ ನಮ್ಮ ಹತ್ರ ಇಲ್ಲ ಇವಾಗ. ನೀವೊಂದು ಗೌಡ ಸಮುದಾಯ ಆದ್ರಿಂದ ನಿಮ್ಮ ಹತ್ರ ನಾವು ನ್ಯಾಯ ಕೇಳ್ತಿದ್ದೀನಿ. ನಮ್ಗೆ ನೀವೇ ನ್ಯಾಯ ತೆಗೆದುಕೊಡ್ಬೇಕು. ಕೋರ್ಟ್ ಆರ್ಡರ್ ತಂದ್ಕೊಡಿ. ಏನಿದೆ ಕೋರ್ಟ್ ಆರ್ಡರ್? ಮನೆಯಲ್ಲಿ ತಂದ್ಕೊಡಿ. ನಾನು ಬೆಂಗಳೂರು ಬಂದ್ಕೊಡಿ. ನೋಡೋಣ ಏನದೇ ಕೋರ್ಟ್ ಏನ್ ಹೇಳ್ತದೆ ನೋಡ್ಬಿಟ್ಟು. ಹೇಳಕ್ ಹೋಗ್ಬೇಡಿ. ಬೇರೆ ರಾಜಕೀಯದವ್ರ ಜೊತೆ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ಸ್ವಲ್ಪ ದಾರಿ ಇದು ಹಾಸ್ಪಿಟಲ್ ಕಮಿಟಿ 1 ವರ್ಷ ಆಯ್ತು ಸರ್. ಇನ್ನೂ ಇದು ರಚನೆ ಆಗ್ಲಿಲ್ಲ ಸರ್. ಸೌಜನ್ಯ ಕೇಸ್ ಬಗ್ಗೆ ಏನ್ ಹೇಳ್ತೀರಾ ಸರ್? 1 ವರ್ಷ ಆಯ್ತು ಸರ್. ಇನ್ನು ಹಾಸ್ಪಿಟಲ್ ಕಮಿಟಿ ರಚನೆ ಆಗ್ಲಿಲ್ಲ ಸರ್. ಸರ್ ಏನ್ ಹೇಳ್ತೀರಾ ಸರ್? ಸರ್ ಇದಕ್ಕೇನ್ ಹೇಳ್ತೀರಾ ಸರ್? ನನ್ನ ಮಗಳಿಗೆ ನೀವು ನ್ಯಾಯ ಸಿಕ್ಸ್ಕೊಡ್ಬೇಕು. ನನ್ನ ಮಗಳನ್ನ ಅತ್ಯಾಚಾರ ಮಾಡಿದಾರೆ. ಆಯ್ತು ಹೇಳಮ್ಮ, ಅದೇನು ಹೇಳು, ತೊಂದರೆ ಹೇಳು, ಏನಾಗಿದೆ? ನಮ್ಮ ಮಗಳಿಗೆ ನೇತ್ರಾವತಿಯಲ್ಲಿ ಕಲ್ಕೊಂಡು ಹೋಗಿ ಅತ್ಯಾಚಾರ ಕೊಲೆ ಮಾಡಿದರೆ 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಇದುವರೆಗೆ ನನಗೆ ನ್ಯಾಯ ಸಿಗ್ತಿಲ್ಲ. ಇವತ್ತು ನೀವು ನ್ಯಾಯ ತೆಗೆದುಕೊಡ್ಬೇಕು. ಮಗಳ ಮುಖ ನೋಡಿಬೇಕಾದ್ರೆ ನೋಡಿ, ಇಂತ ನನ್ನ ಮಗುವನ್ನು ಸಾಯಿಸಿದ್ದಾರೆ. ಅತ್ಯಾಚಾರ ನನಗೆ ಗೊತ್ತು ಸ್ವಾಮಿ. ಏನಾಯ್ತು ಈಗ? ಕೋರ್ಟ್ ಅಲ್ಲೆಲ್ಲ ಏನಾಯ್ತು? ಕೋರ್ಟ್ ಅಲ್ಲಿ ಇವಾಗ ಸುಪ್ರೀಂ ಕೋರ್ಟ್ಗೆ ಯಾಕಂತ ಹೇಳಿದ್ದಾರೆ.
ಫ್ಯಾಕಲ್ಟಿ ಕಮಿಟಿ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕೋರ್ಟು, ಅದು ಕೂಡ ಮಾಡ್ತಿಲ್ಲ ಸರ್. ಎಲ್ಲಿಗೆ ಕೋರ್ಟ್ ಆರ್ಡರ್? ನಮ್ಮ ಹತ್ರ ಇಲ್ಲ ಇವಾಗ. ನೀವೊಂದು ಗೌಡ ಸಮುದಾಯ ಅದರಿಂದ ನಿಮ್ಮ ಹತ್ರ ನಾವು ನ್ಯಾಯ ಕೇಳ್ತಿದ್ದೇನೆ, ನಮ್ಗೆ ನೀವೇ ನ್ಯಾಯ ತೆಗೆಸ್ಕೊಡ್ಬೇಕು. ಅವ್ನು ಕೋರ್ಟ್ ಆರ್ಡರ್ ತಂದ್ಕೊಡಿ. ಏನಿದೆ ಕೋರ್ಟ್ ಆರ್ಡರ್? ಮನೆಯಲ್ಲಿ ತಂದ್ಕೊಡಿ ನಾನು. ಬೆಳಗ್ಗೆ ನಾನು ಬೆಂಗಳೂರು ಬಂದ್ಕೊಡಿ. ನೋಡೋಣ ಏನದೇ ಕೋರ್ಟ್ ಏನ್ ಹೇಳ್ತದೆ ನೋಡ್ಬಿಟ್ಟು. ಹೇಳಕ್ ಹೋಗ್ಬೇಡಿ, ಬೇರೆ ರಾಜಕೀಯದವ್ರ ಜೊತೆ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ಸ್ವಲ್ಪ ದಾರಿ. ನಮ್ಮ ಹತ್ರ ಇಲ್ಲ ಇವಾಗ. ನೀವೊಂದು ಗೌಡ ಸಮುದಾಯ ಅದರಿಂದ ನಿಮ್ಮ ಹತ್ರ ನಾವು ನ್ಯಾಯ ಕೇಳ್ತಿದ್ದೇನೆ, ನಮ್ಗೆ ನೀವೇ ನ್ಯಾಯ ತೆಗೆಸ್ಕೊಡ್ಬೇಕು. ಅವ್ನು ಕೋರ್ಟ್ ಆರ್ಡರ್ ತಂದ್ಕೊಡಿ. ಏನಿದೆ ಕೋರ್ಟ್ ಆರ್ಡರ್? ಮನೆಯಲ್ಲಿ ತಂದ್ಕೊಡಿ ನಾನು. ಬೆಳಗ್ಗೆ ನಾನು ಬೆಂಗಳೂರು ಬಂದ್ಕೊಡಿ. ನೋಡೋಣ ಏನದೇ ಕೋರ್ಟ್ ಏನ್ ಹೇಳ್ತದೆ ನೋಡ್ಬಿಟ್ಟು. ಹೇಳಕ್ ಹೋಗ್ಬೇಡಿ, ಬೇರೆ ರಾಜಕೀಯದವ್ರ ಜೊತೆ ಸೇರ್ಬೇಡಿ. ಇಲ್ಲ ಸರ್, ನಾವು ಯಾವ ರಾಜಕೀಯದಲ್ಲಿ ಇಲ್ಲ ಸರ್. ನಾವು ಸ್ವಲ್ಪ ದಾರಿ.